ಸುಬ್ಬು ಸರ್, ಬೆಳಗ್ಗೆಯಿಂದ ನಿಂತಿದ್ದೀರಾ, ಬಿಸಿಲು ಬೇರೆ ಜಾಸ್ತಿ ಇದೆ, ಕಾಲು ನೋವಲ್ವಾ? ಊಟ ಮಾಡದೆ ಈಗ ನಿಂತಿದ್ದೀರಾ, ತಲೆ ಸುತ್ತಲ್ವಾ? ದೇವಸ್ಥಾನದಲ್ಲಿ ದೇವ್ರ ದರ್ಶನಕ್ಕೆ ಕ್ಯೂವಲ್ಲಿ ನಿಂತಾಗ ತಲೆ ಸುತ್ತುತ್ತಾ? ಹೋಗ್ಲಿ, ಸುಸ್ತಾಗೋದಾದ್ರೂ ಗೊತ್ತಾಗುತ್ತಾ? ಎಲ್ಲಿ ಗೊತ್ತಾಗುತ್ತೆ ಸರ್, ನಮ್ಮ ಗಮನ ಎಲ್ಲ ದೇವ್ರ ದರ್ಶನದ ಮೇಲೆ ಇರುತ್ತೆ. ಎಷ್ಟೊತ್ತಿಗೆ ದೇವ್ರ ದರ್ಶನ ಆಗುತ್ತೆ ಅಂತ ಕಾಯ್ತಾ ಇರ್ತೀವಿ. ಇದು ಹಂಗೇನೆ, ಯಜಮಾನ್ರು ನನಗೆ ದೇವ್ರ ಸಮಾನ ಅಂದಮೇಲೆ ಅವ್ರಿಗೋಸ್ಕರ ಎಷ್ಟೊತ್ತಾದ್ರೂ ಸುಸ್ತಾಗಲ್ಲ. ಮನೇಲಿ ಸುಬ್ಬುನೂ ಇರ್ತಾನೆ ಅಲ್ವಾ? ಸುಬ್ಬು ಹೇಳ್ದ ಹಾಗೆ ಅಪ್ಪ ಅವನನ್ನು ಕ್ಷಮಿಸಿ ಚೆನ್ನಾಗಿ ಮಾತಾಡಿರ್ತಾರೆ. ಅಪ್ಪಂಗೆ ನನ್ನ ಮೇಲೆ ತಾನೇ ಕೋಪ. ಅಕಸ್ಮಾತಾಗಿ ಅವ್ರೇನಾದರೂ ಆಚೆನೆ ಇದ್ರೆ ಅಪ್ಪನ್ನ ಸುಬ್ಬನ್ನ ಇಬ್ರು ಒಟ್ಟಿಗೆ ನೋಡ್ಕೊಂಡು ಹೋಗ್ಬೋದು. ಹಾಗೂ ಯಜಮಾನ್ರ ಮನೆ ಕಡೆ ಹೋಗ್ತಾ ಇದ್ದೀನಿ, ಅಲ್ಲೇನಾದರೂ ಸುಬ್ಬುನ ಯಜಮಾನ್ರು ಕಾಣಿಸಿದ್ರೆ ನೋಡ್ಕೊಂಡು ಹೋಗ್ಬೋದು. ಯಜಮಾನ್ರು ಸುಬ್ಬುನ ಕ್ಷಮಿಸಿದ್ದಾರೆ. ಸುಬ್ಬುನು ಯಜಮಾನ್ರಿಗೆ ಕೋಪ ಇಲ್ಲ ಅಂತ ಹೇಳ್ದ. ಅವರಿಬ್ಬರು ಒಟ್ಟಿಗೆ ನೋಡಿದ್ರೆ ನನ್ನ ಮನಸ್ಸಿಗೂ ಸಮಾಧಾನ ಆಗುತ್ತೆ. ತಗೊಳ್ಳಿ ಸುಬ್ಬು ಸರ್, ನೀರಾದರೂ ಕುಡೀರಿ. ಇದು ನಾನು ಮನೆಯಿಂದ ತಂದಿರೋದು. ನಿಮ್ಮೇಲಿಟ್ಟಿರೋ ಪ್ರೀತಿಗೆ ನಿಮ್ಮೇಲಿಟ್ಟಿರೋ ಗೌರವ ಕೊಡ್ತಾ ಇದ್ದೀನಿ, ಬೇಡ ಅನ್ಬೇಡಿ. ಥ್ಯಾಂಕ್ ಯು. ನೀನು ನಮ್ಮನೆ ಸೇವೆ ಮಾಡಕ್ಕಿರೋದು, ಬೀದಿ ನಾಯಿಗಳಿಗೆಲ್ಲ ಸೇವೆ ಮಾಡಕ್ಕಲ್ಲ. ನೀನು ಇರೋದು ನಮ್ಮನೆ ಕಾಯಕ್ಕೆ, ತಿಂದು ಮನೆಗೆ 2 ಬಗೆಯವ್ರನ್ನ ಕಾಯಕ್ಕಲ್ಲ. ನನ್ನ ಮನಸ್ಸಿಗೆ ನೋವಾಗಬಾರ್ದು ಅಂತ ನನ್ನ ಹತ್ರನೇ ಸುಳ್ಳು ಹೇಳಿದೆನೋ ಮಗನೇ. ಈಗ ನನಗೆ ನಿಜ ಗೊತ್ತಾಗಿದೆ ಅಂತ ಅವ್ನು ಗೊತ್ತಾದರೆ ಅವನು ನೊಂದ್ಕೊಂಡ್ಬಿಡ್ತಾನೆ. ಬೇಡ, ಇದನ್ನೆಲ್ಲ ನನಗೆ ಗೊತ್ತಿಲ್ಲ ಅನ್ನೋ ಥರನೇ ಇದ್ದು ಬಿಡೋಣ.